ಕನ್ನಡ ವಿಷಯ ನಿಯೋಜಿತ ಏನು ಸಂದರ್ಶನ ಇದೆ ಕಾರ್ಯಯೋಜನೆ ಇದಕ್ಕೆ ಸ್ವಾಗತ. ನೀವು ಈಗಾಗಲೇ ನಾವು ಟಾಪಿಕ್ಗಳನ್ನು ಕೊಟ್ಟಿರ್ತೀವಿ. ಟಾಪಿಕ್ಗಳನ್ನು ಕೊಟ್ಟಾಗ ಆ ಟಾಪಿಕ್ನಲ್ಲಿ ನಿಮ್ಗೆ ಯಾವುದೋ ಒಂದು ಅನುಕೂಲ ಆಗ್ತದೆ ಅದನ್ನು ನೀವು ಬರೆದುಕೊಂಡು ಬಂದಿದ್ದೀರಿ. ಅಸೈನ್ಮೆಂಟು ಪ್ರಾಜೆಕ್ಟು ಅಥವಾ ಯಾವುದೋ ಒಂದು ವಿಷಯದ ಮೇಲೆ ಪ್ರಬಂಧ ರೂಪದಲ್ಲಿ ಒಂದು 15 ಪೇಜು 20 ಪೇಜು ಚೆನ್ನಾಗಿ ಬರೆದಿರ್ತೀವಿ. ವಿದ್ಯಾರ್ಥಿಗಳು ಚೆನ್ನಾಗಿ ಮೊದಲೇ ಕೆಲವು ವಿದ್ಯಾರ್ಥಿಗಳು ಬಂದು ತೋರಿಸ್ಯಾರ, ಈ ರೀತಿ ಮಾಡಿ ಫೋಟೋ ಹಚ್ಚಾರ, ಆಮೇಲೆ ಸ್ಕೆಚ್ ಬರ್ದಾರ, ಅಂಡರ್ಲೈನ್ ಮಾಡ್ಯಾರ, ಸ್ವಲ್ಪ ಡಿಸೈನ್ ಮಾಡ್ಯಾರ. ಸ್ವಲ್ಪ ಹೆಂಗೆ ಅನುಕೂಲ ಆಗ್ತದೆ ತಮ್ಮ ಹೆಂಗ ಇದೇನು ಹೊಸದಲ್ಲ. ನಿಮ್ಗೆ ಈಗಾಗಲೇ ಪ್ರಾಥಮಿಕದಿಂದನೂ ಶುರುವಾಗಿರ್ತದೆ, ಪ್ರೌಢದಲ್ಲೂ ನಿಮ್ಗೆ ಆಂತರಿಕ ಅಂಕಗಳಿಗೆ ಆಗಿ ನೀವು ಮಾಡಿಕೊಟ್ಟಿರ್ತೀರಿ. ಹೀಗಾಗಿ ಇದೇನು ಹೊಸದಲ್ಲ. ಇಲ್ಲಿ ಯಥಾ ಪ್ರಕಾರ ಸ್ವಲ್ಪ ವೈವ ಇರ್ತದೆ. ಹೈಸ್ಕೂಲ್ನಲ್ಲಿ ವರ್ಷ ವೈವ ಇರೋದಿಲ್ಲ. ಇಲ್ಲಿ ನಾವು ಯಥಾ ಪ್ರಕಾರ ವೈವ ತಗೊಂಡು ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಸಂದರ್ಶನ ಆದರೆ ನಿಮ್ಗೆ ಇವೆಲ್ಲ ಗೊತ್ತಿದೆ. ನಿಮಗೆಲ್ಲ ಜಗತ್ತು ಹೆಂಗಿದೆ, ಸ್ಪರ್ಧಾ ಇಲ್ಲ. ಅದೇ ಎಲ್ಲವನ್ನ ಪರೀಕ್ಷೆ ಬಂದು ಕೊನೆಗೆ ನಿಮ್ಗೆ ಏನು ಮಾಡ್ತಾರೆ, ಅವರು ಇಂಟರ್ವ್ಯೂ ಕರೀತಾರೆ, ವೈವ ತಗೊಂತಾರೆ, ಸಂದರ್ಶನ ಮಾಡ್ತಾರೆ. ಅಲ್ಲೆಲ್ಲ ನಿಮಗೆ ನಿಮ್ಮ ವಿಷಯ ಅವರಿಗೆ ಕೆಲವು ವಿಷಯಗಳನ್ನು ಕೇಳ್ತಾರೆ, ನೀವು ಉತ್ತರ ಕೊಡಬೇಕು. ಈ ರೀತಿ ಭವಿಷ್ಯತ್ತಿನ ಬದುಕು ಭಾವಿ ಬದುಕಿರುವುದರಿಂದಾಗ ಅದಕ್ಕೆ ಹಿಂಗಾಗಿ ಈಗಲಿಂದಲೇ ನಿಮಗೆ ಪ್ರಾರಂಭ ಆಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಕನ್ನಡ ವಿಭಾಗದಿಂದ ನಿಮಗೆ ಒಂದು ಟಾಪಿಕ್ ಏನು ಕೊಟ್ಟಿದ್ದೀರಲ್ಲ ಆ ಟಾಪಿಕ್ಗಳಲ್ಲಿ ಒಂದು ಬರೆದುಕೊಂಡು ಬಂದು ಇಲ್ಲಿ ನೀವು ಅದನ್ನು ಒಂದು ಪ್ರೆಸೆಂಟೇಷನ್ ಅದನ್ನು ನೀವು ಅಭಿವ್ಯಕ್ತಪಡಿಸ್ತೀರಿ. ಹೆಂಗೈತಿ, ಏನೇನು ಬರ್ಕೊಂಬಂದ್ರಿ, ಯಾವುದೋ ರೈತರ ಬಗ್ಗೆ ಬರ್ಕೊಂಬಂದ್ರಿ, ಎಲ್ಲೋ ಭೇಟಿಯಾದ್ರಿ, ಏನು ಕೇಳಿದ್ರಿ ಅವ್ರನ್ನ, ಯಾವುದೋ ಒಂದು ದೇವಸ್ಥಾನಕ್ಕೆ ಭೇಟಿಯಾಗಿರಿ, ಅದನ್ನ ದೇವಸ್ಥಾನದ ಮೇಲೆ ಏನೇನು ಅಧ್ಯಯನ ಮಾಡಿದ್ರಿ, ಹೆಂಗೆ ಬರ್ಕೊಂಡು ಬಂದ್ರಿ, ನೀವು ಯಾವ ಮೂಲದಿಂದ ಏನು ಇಂಟರ್ನೆಟ್ ಅಥವಾ ಯಾವುದೋ ಪುಸ್ತಕದಿದ್ದು ಅಥವಾ ಯಾರೋ ಅಧ್ಯಾಪಕರನ್ನ ಅಥವಾ ಯಾರ್ಯಾರ ಸೀನಿಯರ್ನ ಕೇಳಿದ್ರು, ಈ ರೀತಿ ಎಲ್ಲ ಸಂಗ್ರಹ ಮಾಡ್ಕೊಂಡಿರ್ತಾರಲ್ಲ ಆ ರೀತಿ ಅನುಭವಗಳನ್ನು ಇಲ್ಲಿ ಹೇಳಿ ನೀವು ಒಂದು 5 ನಿಮಿಷ ಇಂಟ್ರೋ ಅಂದ್ರೆ ಏನು ದೊಡ್ಡದು KS IS ದೊಡ್ಡ ಮಾದರಿಯಲ್ಲಿ ಬೇಡ, ಸಾಕು ನಿಮ್ಮ ಲೆವೆಲ್ PUC ವಿದ್ಯಾರ್ಥಿಗಳಿಗೆ ಎಷ್ಟು ಬೇಕು ಅಷ್ಟೆಲ್ಲ ಸಾಕು ಮಾಡಿದ್ದೀವಿ. ಅಷ್ಟು ವಿಷಯ ಹೇಳಿದ್ರೆ ಸಾಕು. ಆ ರೀತಿ ಒಬ್ಬೊಬ್ಬರು ವಿದ್ಯಾರ್ಥಿಗಳು ಬಂದು ನೀವು ಆ ವಿಷಯವನ್ನು ನಿಮ್ಮ ಹೆಸರು ಮತ್ತು ನಿಮ್ಮ ಟಾಪಿಕ್ ಹೇಳಿ ನೀವು ಏನೇನು ಅದರಲ್ಲಿ ಬರೆದುಕೊಂಡು ಬಂದಿದ್ದೀರಿ ಅದನ್ನು ಓದಿ ಹೇಳ್ತಾರೆ. ಏನು ತೊಂದರೆ ಅದರಲ್ಲಿ ಹೈಲೈಟ್ ಹೇಳ್ತಾರೆ. ಈ ಪುಸ್ತಕ ಓದ್ಕೊಂಡು ಹೋಗ್ಬೇಡ, ಹೈಲೈಟ್ ಪ್ರಮುಖವಾದ ಅಂಶಗಳನ್ನು ಹೇಳ್ತಾರೆ. ಏನಾರು ಸಂಗ್ರಹ ಮಾಡಿದ್ರೆ ಏನು ಸಂಗ್ರಹ ಮಾಡಿದ್ರೆ ಏನಾದ್ರೆ ಅದು ಹೇಳ್ಬಿಟ್ರೆ ಸಾಕು. ಅಂಶಗಳು ಇರ್ತಾವಲ್ಲ, ಒಳ್ಳೆ ಅಂಶಗಳನ್ನು ಕೊಡ್ತೀವಿ, ಏನು ತೊಂದರೆ ಇಲ್ಲ. ನೀವು ಕೆಲಸ ಮಾಡಿದ್ದೀರಿ, ಕೆಲಸ ಮಾಡಿರ್ತಾರೆ, ಆ ಭರವಸೆ ಇದೆ. ನಾವು ಆ ಕೆಲಸ ಮಾಡಿಸಿದ್ದೇವೆ ನಮ್ಮ ಕನ್ನಡ ವಿಭಾಗ, ಅದರಲ್ಲಿನೂ ಅನುಮಾನ ಇಲ್ಲ. ಈಗ ಒಬ್ಬೊಬ್ಬ ವಿದ್ಯಾರ್ಥಿಗಳು ಬಂದು ಇಲ್ಲಿ ಅದನ್ನ ವೇದಿಕೆ ಮೇಲೆ ಇಟ್ಕೊಂಡು ನಿಮ್ಮ ಹೆಸರು ಟಾಪಿಕ್ ಹೇಳಿ ನೀವು ಏನೇನು ಕೆಲಸ ಮಾಡಿದ್ದೀರಿ ಅದರಲ್ಲಿ ಏನೇನು ಕೆಲಸ ಅಂತ ಹೋಗ್ಬೋದು. ಒಬ್ಬೊಬ್ಬರಾಗಿ ಸರಿ. ನನ್ನ ಹೆಸರು ಜನಕರಾಜ ಚನ್ನಬಸಪ್ಪ ಕೇತಪ್ಪನವರು. ನನಗೆ ಬಂದಿರುವ ವಿಷಯ ಯಾವ ವಿಷಯ? ಜನಪದ ಕ್ರೀಡೆಗಳ ಕುರಿತು ವರದಿ ತಯಾರಿಸಿ. ಜನಪದ ಕ್ರೀಡೆಗಳ ಕುರಿತು ವರದಿ ತಯಾರಿಸಿ ಭಾರತದಲ್ಲಿನ ಜನರು ಅನೇಕ ಆಟಗಳನ್ನು ತಾವು ಬಿಡಿಯಾಗಿರುವ ಅಥವಾ ಫ್ರೀಯಾಗಿರುವ ಸಮಯದಲ್ಲಿ ಆಟದಲ್ಲಿ ಜನಪದ ಕ್ರೀಡೆಗಳನ್ನು ಶುರು ಮಾಡಿದರು. ಅಂತಹ ಜನಪದ ಕ್ರೀಡೆಗಳಲ್ಲಿ ಚೌಕಾಬಾರ, ಅಳಗುಣಿ ಮನೆ, ಅಣೆಕಲ್ಲು ಆಟ, ಲಗೋರಿ ಆಟ, ಗೋಲಿ ಆಟ ಮುಂತಾದವು ಇವು ಹಳ್ಳಿಗಳಲ್ಲಿ ಪ್ರಮುಖವಾಗಿವೆ. ಅಂತಹ ಜನಪದ ಕ್ರೀಡೆಗಳ ಒಂದಿಷ್ಟು ವರದಿಯನ್ನು ನಾನು ನನ್ನ ಪ್ರಾಜೆಕ್ಟ್ನಲ್ಲಿ ಸಂಗ್ರಹಿಸಿದ್ದೇನೆ, ಚಿತ್ರದಲ್ಲಿ ಸಂಗ್ರಹಿಸಿದ್ದೇನೆ. ಲಗೋರಿ ಆಟದ ನಿಯಮಗಳು 2 ತಂಡಗಳಿರ್ತವೆ. 2 ತಂಡಗಳಲ್ಲಿ ಇಂತಿಷ್ಟು ಆಟಗಾರರೆಂದು ವಿಭಾಗ ಮಾಡಿಕೊಂಡಿರುತ್ತಾರೆ. ಅದರಲ್ಲಿ 7 ಹಂತಗಳ ಕಲ್ಲುಗಳನ್ನು ಇಟ್ಟಿರುತ್ತಾರೆ. ಒಂದು ಚೆಂಡನ್ನು ಉಪಯೋಗಿಸಿ ಅದರಿಂದ ಕಲ್ಲಿಗೆ ಹೊಡೆಯುವುದು. ಅದರಿಂದ ಅದನ್ನು ಒಡೆದ ಮೇಲೆ ಕಲ್ಲುಗಳು ಬಿದ್ದಾಗ ಅದನ್ನು ಸರಿಯಾಗಿ ಮತ್ತೆ ಜೋಡಿಸಬೇಕು. ಅದನ್ನು ವಿರುದ್ಧ ಚೆಂಡನ್ನು ಹೊಡೆದ ತಂಡದವರ ವಿರುದ್ಧ ತಂಡದ ಸದಸ್ಯರು ಕೆಲಸವನ್ನು ಮಾಡಬೇಕು. ಅದನ್ನು ಮಾಡುವಷ್ಟರಲ್ಲಿ ಚೆಂಡನ್ನು
ಒಡೆದ ತಂಡದ ಸದಸ್ಯರು ಅವರಿಗೆ ತಗುಲಿಸಿದರೆ ಆಟ ಇವರ ಪರವಾಗಿ ಆಗುತ್ತದೆ, ಅಂದರೆ ಅಂಕ ಇವರಿಗೆ ದೊರೆಯುತ್ತದೆ. ಇದು ಲಗೋರಿ ಆಟದ ನಿಯಮ. ಮತ್ತೆ ನಾವು ಮತ್ತೆ ಅವ್ರು ಮಾಡಿ. ಮತ್ತೆ ಅವ್ರು ಇನ್ನು ಗೋಲಿ ಆಟ. ಓಲೆ. ಗೋಲಿ ಆಟವು ಹಳ್ಳಿಗಳಲ್ಲಿ ಪ್ರಸಿದ್ಧ ಆಟವಾಗಿದೆ. ಮಕ್ಕಳು ತಮ್ಮ ತಾವು ಫ್ರೀ ಇದ್ದಾಗೆಲ್ಲ ಗೋಲಿ ಆಟವನ್ನು ಆಡಲು ಶುರು ಮಾಡಿದರು. ವಿಶೇಷವಾಗಿ ಹಳ್ಳಿಗಳಲ್ಲಿ ಈ ಆಟವನ್ನು ಈ ಕಾಲದಲ್ಲಿ ಆಡಬೇಕೆಂದು ಒಂದು ಶೆಡ್ಯೂಲ್ ತರ ಮಾಡ್ಕೊಂಡಿರ್ತಾರೆ. ಒಂದು ಆಟ ಮುಗಿಯೋದ್ರಾಗ ಇನ್ನೊಂದು ಆಟ, ಒಂದು ಆಟ ಮುಗಿಯೋದ್ರಾಗ ಇನ್ನೊಂದು ಆಟ, ಈ ತರ ಆಟೋಮೆಟಿಕ್ ಶೆಡ್ಯೂಲ್ ಸೆಟ್ ಆಗಿರುತ್ತೆ. ಅದೇ ತರ ಗೋಲಿ ಆಟ ಫಸ್ಟ್ ಆಡಿದ್ರೆ ಅದಾದ್ಮೇಲೆ ಬುಗುರಿ ಆಟ ಆದ್ಮೇಲೆ ಚಿನ್ನಿದಾಂಡು ಆಟ, ಈ ತರ ಆಟ ಆಡ್ತಿರ್ತಾರೆ. ಅದರಲ್ಲಿ ಗೋಲಿ ಆಟವನ್ನು ಮಕ್ಕಳು ಹೆಚ್ಚಾಗಿ ಆಡುವುದನ್ನು ಕಾಣಬಹುದು. ಗೋಲಿ ಆಟವು ಇಷ್ಟು ಜನಪ್ರಿಯ ಇಲ್ಲ ನೋಡಿ. ಬಹಳಷ್ಟು ಹಳ್ಳಿಗಳಲ್ಲಿ ಜನಪದ ಕ್ರೀಡೆಗಳು ಮತ್ತು ಮಕ್ಕಳ ಕ್ರೀಡೆಗಳು ಮರೆಯಾಗ್ತಾ ಇದೆ ಇವತ್ತು. ಅಂಥದ್ರಲ್ಲಿ ಇಂಥ ಆಟಗಳನ್ನ ನೀವು ಬರೆದು ಸಂಗ್ರಹ ಮಾಡೋದು ಉದ್ದೇಶ ಏನು? ನೀವು ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ಮುಖ್ಯವಾಗಿ ಇನ್ನು ಹೆಂಗಿತ್ತು ಈಗ ನೀವು ಅದನ್ನು ಅಂದ್ಕೊಂಡು ಆಡ್ಬೋದು. ನೀವು ಅದೆಲ್ಲ ಬಿಟ್ಟು ಬಹಳಷ್ಟು ಇವತ್ತಿನ ದಿನಮಾನದಲ್ಲಿ ಮೊಬೈಲ್ದಲ್ಲಿ ಆಟಗಳನ್ನು ಆಡೋದು, ಯಾವುದಾದ್ರು ಪಬ್ಜಿ ಇಂಥದೆಲ್ಲ ಜೀವ ಕಳೆದುಕೊಳ್ತಕ್ಕಂಥ ಆಟಗಳಿಗೆ ಬಲಿ ಆಗ್ತಾ ಇದ್ದಾರೆ ಯುವಕರು, ಮಕ್ಕಳು, ಅದು ವಿಶೇಷವಾಗಿ ವಿದ್ಯಾರ್ಥಿಗಳು. ಅದಕ್ಕೆ ನೀವೇನು ಮಾಡಬೇಕು, ಇಂಥ ಆಟಗಳ ಬಗ್ಗೆ ಸಂಗ್ರಹ ಮಾಡಬೇಕು, ಇಂಥ ಆಟಗಳ ಬಗ್ಗೆ ತಿಳ್ಕೊಳ್ಳೋದು, ನಿಯಮಗಳು ಅಲ್ಲಲ್ಲಿ ತಿಳಿದುಕೊಂಡು ಒಂದು ಸಂಗ್ರಹ ರೂಪದಲ್ಲಿ ಮಾಡಿ ಅಥವಾ ಒಂದು ಪುಸ್ತಕ ರೂಪದಲ್ಲಿ ಬರೆದು ಜನರಿಗೆ ಕೊಡಬೇಕು. ಇಂಥ ಆಟಗಳನ್ನು ಮುಂದುವರಿಸಬೇಕು. ಯಾವುದಿಲ್ಲದು ಇವತ್ತು ಇಂಥ ಆಟಗಳು ಇಲ್ಲ ಅನ್ನುವ ಲೆಕ್ಕದಾಗ ಬಂದ್ಬಿಟ್ಟಿದೆ ಸಮಾಜ. ಹೌದಾ? ಇಂಥ ಆಟಗಳು ನಿರಂತರ ಆಡ್ತಾ ಇರಬೇಕು, ಇದರ ಜಾಗೃತಿ ಮೂಡಿಸ್ತಾ ಇರಬೇಕು. ಹೌದಾ? ಧನ್ಯವಾದ. ಹೌದಾ? ಇಲ್ಲ? ಹಾಂ? ಹ್ಞೂ. ಟೈಮ್ ಇದೆ, ಏನಾದ್ರು ಟೈಮ್ ಇದೆ? ಅಂದ್ರೆ ನಿನ್ನ ಹೆಸರು ನನ್ನ ಹೆಸರು ಕ್ರೀಡೆಗಳಲ್ಲಿ ಗೋಲಿ ಆಟ, ಲಗೋರಿ, ಚಿನ್ನಿದಾಂಡು, ಮರಕೋತಿ, ಬಿಲ್ಲೆ ಆಟದ ನಿಯಮ, ಬುಗುರಿ ಆಟದ ನಿಯಮ, ಕಣ್ಣು ಮುಚ್ಚಲೆ ಆಟದ ನಿಯಮ, ಚಿನ್ಮಣಿ ಆಟದ ನಿಯಮ, ಗೆರೆದಂಡು ಆಟದ ಮಾಹಿತಿ, ಆಟದ ನಿಯಮಗಳು, ಟೋಪಿ ಆಟದ ಬಗ್ಗೆ ಮಾಹಿತಿ, ಟೋಪಿ ಆಟದ ಬಗ್ಗೆ ನಿಯಮಗಳು, ಆನೆಕೂರಿ ಆಟದ ಬಗ್ಗೆ ಮಾಹಿತಿ, ಅದರ ನಿಯಮಗಳು, ಉಪಸಂಹಾರ. ನೋಡಿ ಎಷ್ಟು ಆಟಗಳು, ಜನಪದ ಆಟಗಳು ಅವಕ್ಕಿಂತ ಇವಾಗ ಜಾಸ್ತಿ ಸಂಗ್ರಹ ಮಾಡ್ಯಾರ. ಸುಮಾರು 10 ಆಟಕ್ಕೂ ಅಧಿಕ ಇದೆ ಆಟಗಳು. ನೋಡಿ, ಕೆಲವು ಈ ಆಟಗಳು ಬೇರೆ ಕಡೆಗಿಲ್ಲ, ಕೆಲವು ಆಟಗಳು ಈ ಪರಿಸರದಲ್ಲಿ ಇದಾವೆ. ನೀವು ಒಂದು ಪರಿಸರದಿಂದ ಮತ್ತೊಂದು ಪರಿಸರಕ್ಕೆ ಕ್ರೀಡೆಗಳಿರಲಿ, ಸಂಸ್ಕೃತಿ ಇರಲಿ, ಭಾಷೆ ಇರಲಿ, ಅವರ ಉಡುಗೆ ತೊಡುಗೆಗಳು, ಊಟೋಪಚಾರಗಳು ಹೆಂಗೆ ಬದಲಾಗ್ತಾ ಇದ್ದಾವೆ. ಹೌದಾ? ಆ ರೀತಿಯಾಗಿ ಹಿಂಗೆಲ್ಲ ಇದೆ. ನಾವು ಒಂದು ಆಟ ಹೇಳಿ ಯಾವ್ದಾರ ಒಂದು ತೆಗೆದು ನೋಡಿ, ಹೇಳಿ ಯಾವ್ದಾರ ಒಂದು ಆಟ ಹೇಳ. ಇದು ಸಹ ಮುಟ್ಟಾಟದಂತೆ ಇದು ದೊಡ್ಡ ಮರ ಗಿಡಗಳ ಮೇಲೆ ಏರಿಕೊಂಡು ಆಡುವುದರಿಂದ ಇದು ಮರಕೋಟಿ ಆಟ ಎಂದು ಹೆಸರು. ಇದರಿಂದ ಬಹಳ ಜನರು ಆಡಬಹುದು. ಒಬ್ಬ ಒಂದು ಎಸೆದಾಗ ಅದನ್ನು ಇನ್ನೊಬ್ಬ ಎತ್ತಿಕೊಂಡು ಬಂದು ಅದನ್ನು ಸುತ್ತಿಕೊಂಡು ಒಬ್ಬ ವ್ಯಕ್ತಿಯನ್ನು ಮುಟ್ಟಬೇಕು. ಅದೇ ಮರಕೋಟಿ ಆಟ ಆಗುತ್ತದೆ. ಅದನ್ನು ಕೋಲು ತೆರೆದಿದ್ದಾಗ ಅದನ್ನು ಮುಟ್ಟಿದರೆ ಆಟವನ್ನು ಇನ್ನೊಂದು ಸಲ ಆಡಬಹುದು. ಈ ಮರಕೋತಿ ಆಟ ದೇವರ ಮರದಾಗ ಮಾತ್ರ ಆಡಕ್ ಬರ್ತದ. ಒಂದು ಮುಳ್ಳಿನ ಮರಕ್ಕೆ ಆಡಕ್ ಹೋಗ್ಬಿಟ್ರಿ ನೀವೆಲ್ಲ. ಮುಳ್ಳಿನ ಮರಕ್ಕೆ ಆಟ ಆಡಕ್ ಹೋಗ್ಬಿಟ್ರಿ, ಏನಾಗ್ತದೆ ಗೊತ್ತಲ್ಲ? ಗೊತ್ತೈತಲ್ಲ, ಅನುಭವಿತಲ್ಲ. ಅದಕ್ಕೆ ಈ ಹೆಚ್ಚಾಗಿ ಬೇವಿನ ಮರದಲ್ಲಿ ಆಡ್ತದೆ. ಬೇವಿನ ಮರಕ್ಕೆ ಅದು ಇರ್ತಕ್ಕಂಥ ಮರ, ಇರ್ತಕ್ಕಂಥ ಮರ, ಮತ್ತೆ ಹತ್ತಕ್ಕಿರ್ಬೇಕದು ಮರ, ಹತ್ತಕ್ಕೆ ಅವಕಾಶ ಇರಬೇಕು. ಮತ್ತೆ ಅಲ್ಲಿಂದ ಮೇಲಿಂದ ಕೆಳಗೆ ಜಿಗಿಬೇಕಲ್ಲ, ಮತ್ತೆ ಎತ್ತರದ ಮರದಿಂದ ಜಿಗಿದ್ಬಿಟ್ರೆ ಮತ್ತೆ ಸಮಸ್ಯೆ. ಆ ಥರದ
ಕೈಕಾಲು ಮುರಿದೋಗ್ಬಿಡ್ತಾವ. ಈ ಥರದ ಆಟಗಳಿಲ್ಲ ಈಗ ಅದ. ಮಲ್ಕೋತ ಆಟ ಮತ್ತೆ ಮತ್ತೆ ಸಿಂಡಿದಾಂಡು ಆಟ. ಸಿಂಡಿದಾಂಡ ಈ ಆಟವನ್ನು ಬ್ರಿಟಿಷರು ತಮ್ಮನ್ನು ಆಡುವುದನ್ನು ನೋಡಿ ಅದರ ಬಗ್ಗೆ ಕಳೆದುಕೊಂಡು ನಮ್ಮ ದೇಶಕ್ಕೆ ಹೋಗಿ ಈ ಆಟವನ್ನು ಕ್ರಿಕೆಟ್ ಎಂದು ಕರೆದರು. ಜಗತ್ತು ಏಕೆಂದೇ ಮಾಡಿದರು. ಆದ್ದರಿಂದ ಕ್ರಿಕೆಟ್ ಅನ್ನು ಸ್ಥಾಪಿಸಿದ ದೇಶದ ಏಳಿಗೆ ಭಾರತಕ್ಕೆ ದೊರಕಿದೆ. ನೋಡ್ರಿ ಅದೊಂದು ನೋಡ್ರಿ ಈ ಚಿನ್ನದಾಟ ಆಟ ಬ್ರಿಟಿಷರು ಏನು ನಮ್ಮನ್ನು ಇಂಗ್ಲೆಂಡ್ದವ್ರು ಆಳ್ತಿದ್ರಲ್ಲ, ಅವರು ಈ ಆಟವನ್ನು ನೋಡಿಕೊಂಡು ತಮ್ಮ ದೇಶಕ್ಕೆ ಹೋಗಿ ಕ್ರಿಕೆಟ್ ರೂಪದಲ್ಲಿ ಪರಿವರ್ತನೆ ಮಾಡಿದ್ರು ಅಂತ ಹೇಳ್ತಾರೆ. ಚರಿತ್ರೆ ಇರ್ಬೋದು, ಅದನ್ನ ಅಧ್ಯಯನ ಮಾಡಿದಾಗ ಗೊತ್ತಾಗ್ತದೆ. ಹೌದಾ? ಇರ್ಬೋದನ್ನ ಸೇಮ್ ಯಥಾವತ್ತಾಗಿ ಅದೇ ಪ್ರಕಾರನೇ ಇರ್ತದೆ. ಸ್ವಲ್ಪ ಹೆಚ್ಚು ಕಮ್ಮಿ ಚಿನ್ನದಾಟ ಆಟ ಮತ್ತು ಈ ಕ್ರಿಕೆಟ್ ಆಟ ಯಥಾವತ್ತಾಗಿ ಅದು ನಾವು ಅದನ್ನ ಹುಡ್ಕೊಂಡು ಬರ್ಬೇಕಾದ ವಿರೋಧಿ ತಂಡದವರು. ಈ ನಾವು ಬ್ಯಾಟ್ ಮುಖಾಂತರ ಬಾಲ್ ಹೊಡಿತೀವಿ, ಆ ಬಾಲ್ ವಿರೋಧಿ ತಂಡದವರು ಹುಡ್ಕೊಂಡು ಬರ್ಬೇಕು. ಕರೆಕ್ಟ್ ಇದೆ. ಹೌದಾ? ಈ ಆಟದಲ್ಲಿ ಚೆಂಡಿನ ಬಾಲ್ ಬದಲಾಗಿ ಮರದಿಂದ ಮಾಡಲಾಗುತ್ತದೆ. ಚಿಕ್ಕ ಚೀನಿ ಹಾಗೂ ಬ್ಯಾಟ್ಗೆ ಬದಲಾಗಿ ಮರದಿಂದಲೇ ತಯಾರಾದ ಬಡಿಗೆಯ ರೂಪದ ದಾಂಡನ್ನು ಬಳಸಲಾಗುತ್ತದೆ. ಚೀನಿ ದಾಂಡು ಅಥವಾ ಚೀನಿ ಕೋಲು ಒಂದು ಜನಪ್ರಿಯ ಗ್ರಾಮೀಣ ಆಟ. ಇದರಲ್ಲಿ ಮರದ ಕೋಲಿನಿಂದ ಆಕಾರ ಗ್ರಂಥಗಳು ಹಾಕಿದೆ, ಆಧಾರ ಗ್ರಂಥಗಳು ಹಾಕಿದೆ. ಫೋಟೋಕ್ಕೆ ಆಟಗಳು ಫೋಟೋ ಹಾಕಿದೆ, ಗೊತ್ತಿಲ್ಲ ಹಾಕ್ಬೇಕಾಗಿತ್ತು. ಇರಲಿ, ನಾವು ಈ ಮುಂದಿನ ದಿನಮಾನಗಳಲ್ಲಿ ಇವರು ರೂಢಿಸ್ಕೊಳ್ಬೇಕು. ಬೇಕಾದ್ರೆ ಸಿಗ್ತಾವೆ, ಫೋಟೋ ಸಿಗ್ತಾವಲ್ಲ. ಸಿಡಿದಂಡ ಆಟ ಸಿಗ್ತದೆ, ಮರಕೋತಿ ಆಟ ಸಿಗ್ತದ, ಹೌದಾ? ಕುಂಟೆಬಿಲ್ಲೆ ಆಟ ಸಿಗ್ತದ, ಬೊಗುರಿ ಆಟದ ಸಿಗ್ತದೆ. ಬೇಕಾದಷ್ಟು ನಿಮ್ಗೆ ಗೂಗಲ್ನಲ್ಲಿ ಸಿಗ್ತಾವಲ್ಲ, ಅವೆಲ್ಲ ಸಂಗ್ರಹ ಮಾಡಿರೋದು. ಇಲ್ಲ ಮುಂದಿನ ದಿನಮಾನದಲ್ಲಿ ಇರಲಿ. ನಮ್ಮ ಹೆಸರೇನು? ಸ್ವಸಹಾಯ ಸಂಘದ ಪ್ರಯೋಜನ ಏನೇನು ಮಾಡಿದ್ರು, ಯಾವ್ಯಾವ ಸಂಘಗಳು ಬೇಕಾಗಿದ್ದಿ, ಏನೇನು ಸಂಗ್ರಹ ಮಾಡಿದ್ದಿ? ಸ್ವಸಹಾಯ ಸಂಘದ ಗುಂಪಿನ ಇತಿಹಾಸ ಬಗ್ಗೆ 1970-20ರ ದಶಕದಲ್ಲಿ ಮಧ್ಯಭಾಗದಲ್ಲಿ ಸ್ವಸಹಾಯ ಗುಂಪುಗಳ ತನ್ನ ಪ್ರಯತ್ನವನ್ನು ಪ್ರಾರಂಭಿಸಿದರು. ಬಾಂಗ್ಲಾದೇಶದಲ್ಲಿ ಪ್ರೊಫೆಸರ್ ಮೊಹಮ್ಮದ್ ಯೂನಿಸ್ ಅವರು ಅಂದಿನ ಪ್ರಯತ್ನಗಳಲ್ಲಿ ತನ್ನ ವಿಚಾರಗಳನ್ನು ಕಂಡುಕೊಂಡರು. ಆ ಸಮಯದಲ್ಲಿ ಅವರು ಸಮಾಜದಲ್ಲಿ ಬಡವರಲ್ಲಿ ಸೇವೆಯ ಮತ್ತು ಉಳಿತಾಯವನ್ನು ಪ್ರೋತ್ಸಾಹಿಸಲು ಒಂದು ಅನನ್ಯ ದೃಷ್ಟಿಯೊಂದಿಗೆ ಮಹಿಳಾ ಗುಂಪನ್ನು ಪ್ರಾರಂಭಿಸಿದರು. ಈ ದಿನವು ಆರಂಭವು ನಂತರ ಹೆಸರಾದಂಥ ಗ್ರಾಮೀಣ ಬ್ಯಾಂಕ್ನಲ್ಲಿ ರೂಪಾಂತರಗೊಂಡಿದೆ. ಪ್ರಶಾಂತ್ ಏನಪ್ಪ ಅಂದರೆ ಜನಪದ ಕ್ರೀಡೆ. ಜನಪದ ಕ್ರೀಡೆಗಳು ಹೆಚ್ಚಾಗಿ ಇದು ಸ್ಪರ್ಧೆ ಮಾಡೋದಂತಲ್ಲ, ಇದು ಹೆಚ್ಚಾಗಿ ಮನೋರಂಜನೆಗೋಸ್ಕರ ಹುಟ್ಟಿರುವಂತಹ ಆಟಗಳೇ ಜನಪದ ಆಟಗಳು. ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಕಾರಣ ಏನಪ್ಪ ಅಂದರೆ ಉತ್ತರ ಕರ್ನಾಟಕದಲ್ಲಿ ಉಳುಮೆ ಮಾಡೋದು ಜನ ತುಂಬಾ ಹೋಗ್ತಾರೆ. ಇವು ಉಳುಮೆ ಮಾಡುವಂಥ ಜನಗಳೆಲ್ಲ ಅಲ್ಲಿ ಅವ್ರಿಗೆ ಖಾಲಿ ಕುಂದ್ರಲ್ಲ. ಖಾಲಿ ಕುಂದ್ರೆ ಅವ್ರಿಗೆ ಒಟ್ಟು ಏನೂ ಆಗಂಗಿಲ್ಲ. ಖಾಲಿ ಕುಂದ್ರಬಾರ್ದು ಅನ್ನೋ ಸಲುವಾಗಿ ಜನಪದ ಆಟಗಳು ಹೋಗ್ತವೆ. ಇದು ಯಾವುದೇ ಹಣಕ್ಕಾಗಿ ಸ್ಪರ್ಧೆ ಮಾಡುವುದಿಲ್ಲ. ಇದು ಕೇವಲ ಮನೋರಂಜನೆಗೋಸ್ಕರ ನಡೆಯುವಂಥ ಆಟಗಳಾಗ್ತವೆ. ಈ ನಾವು ಆಡಿ ಬಂದಿರೋ ಲೋಡು ಬರೀ ಯಾವ್ದು ರಮ್ಮಿ ಆಡ್ರಿ, ಅದಾಡ್ರಿ, ಇದಾಡ್ರಿ, ಬರೀ ಅಂತವೇ ಇದಾವೆ ಈಗೆಲ್ಲ. ನಿಮ್ಮನ್ನೆಲ್ಲ ದಿವಾಳಿ ತರಗದ ಕಡೆಗೆ ಕರೆದುಕೊಂಡು ಹೋಗ್ಬಿಡ್ತಾವೆ. ಅದಕ್ಕೆ ಆ ಥರದ ಆಟಗಳಲ್ಲಿ ಇವು. ಅದಕ್ಕೆ ಇವು ಸ್ಪರ್ಧೆಗಾಗಿ ಅಲ್ಲ, ಈ ಕ್ರೀಡೆಗಳು ಮನೋರಂಜನೆಗಾಗಿ ಕ್ರೀಡೆಗಳು. ಖಾಲಿ ಕುಂತಾಗ ತಮ್ಮ ಮನ ಸಂತೋಷಕ್ಕಾಗಿ ಬಾಲಕರಿಂದ ಹಿಡ್ಕೊಂಡು, ಹೌದಾ, ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹಿರಿಯರ ತನೂ ಆಡ್ತದೆ. ಅಂಥವೆಲ್ಲ ಕ್ರೀಡೆಗಳು ಬಂದಿದ್ದಾವೆ. ನೀವು ಯಾವ ಮೂಲದಿಂದಲೇ ಸಂಗ್ರಹ ಮಾಡ್ರಿ, ಮೊಬೈಲ್ನಿಂದ, ಇಂಟರ್ನೆಟ್ ಮುಖಾಂತರ ಎಲ್ಲರೂ ಸಂಗ್ರಹ ಮಾಡ್ರಿ. ಇದಾವಲ್ಲ, ಅವುಗಳನ್ನು ನೀವು ಆಟ ಆಡಿ 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 ಮತ್ತೊಂದ್ಸಲ ಜನರಿಗೆ ತಿಳಿಸ್ಬೇಕು. ಮಕ್ಕಳ ಕರೆದುಕೊಂಡು ಆಟ ಆಡ್ತಾ ಇರಬೇಕು. ಹೌದಾ? ಈ ರೀತಿ ಆದರೆ ಆಟಗಳು ಮತ್ತೆ ಮುಂದುವರಿತವೆ. ಇಲ್ಲದ್ರೆ ನಶಿಸಿ ಹೋಗ್ಬಿಡ್ತಾವೆ.
ಶಿಶುವಾಗಿ ಬಿಡ್ತಾವ ಆಡಲು ಹೌದಾ ಸರಿ ಎಷ್ಟು ಉಳ್ಳ ಮನಸ್ಸು ನನ್ನ ಹೆಸರು ಚೈತ್ರ. ನನಗೆ ಬಂದಿರುವ ಹೆಸರು ಚೈತ್ರ. ಯಾವ್ದು ಟಾಪಿಕ್ ನಿಮ್ಮ ಸ್ಥಳೀಯ ಓರ್ವ ಕಲಾವಿದರನ್ನು ಸಂದರ್ಶಿಸಿ. ಪೂರ್ವ ಕಲಾವಿದರು ಯಾರು ಸಂದರ್ಶನ ಮಾಡಿದ್ವಿ. ಟೀಕೆ. ನಮ್ಮ ನಾಡಿನ ಜನಪದ ಕಲೆ ಸಾಹಿತ್ಯ ಬಹುಮುಖವಾಗಿ ಬೆಳೆದು ಬಂದಿದೆ. ಶತಮಾನಗಳಿಂದ ಉಳಿದು ಬಂದಿರುವ ಈ ಜನಪದ ಕಲೆ ನಾಡಿನ ದೇಶಾದ್ಯಂತ ಅತ್ಯಂತ ಮೂಲ ಆಸ್ತಿಯಾಗಿದೆ. ನಮ್ಮ ಹಳ್ಳಿಗಾರರು ಈ ಕಲೆಯನ್ನು ಈ ಸಾಹಿತ್ಯವನ್ನು ನೀತಿಯಂತೆ ಕಾಪಾಡಿಕೊಂಡು ಬಂದಿದ್ದಾರೆ. ನಾನು ಸಂಗ್ರಹಿಸಿದ ಲೇಖಕರು ಏಕನಾಥ್ ಜಂಬನ್ನ. ಯಾರು ಏಕನಾಥ್ ಜಂಬನ್ನ ಎಲ್ಲರೂ ಈ ಭಾಗ್ಯ ಕೊಪ್ಪಳ ಜಿಲ್ಲೆ ಭಾಗ್ಯನಗರ. ಭೇಟಿಯಾಗಿದ್ದು ಹೋಗಿ ಹೆಂಗಾರ ಸಂಗ್ರಹ ಮಾಡ್ರಿ ನಿಮ್ಮ ಮಟ್ಟಕ್ಕೆ ಅದು ಏಕನಾಥ್ ಜಂಬನ್ನ ಏನು ಕಲಾವಿದರು ಅವರು ಇವರು ಬಯಲಾಟದ ಕಲಾವಿದರು. ಬಯಲಾಟ ವೆರಿ ಗುಡ್ ಒಳ್ಳೆ ಟಾಪಿಕ್. ಇವರು ವ್ಯಕ್ತಿ ವಿಶೇಷತೆಂದರೆ ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಏಕನಾಥಪ್ಪನವರು ಬಯಲಾಟ ಕಲಾವಿದರು. ಕಲೆಯಿಂದ ಸಂಘಟನೆಯಿಂದ ಸಂಘ ಸಂಸ್ಥೆಗಳ ಇವರಿಂದ ಬೆಳವಣಿಗೆಯಿಂದ ಪರಿಚಯಗೊಂಡಿದೆ. ಇವರು ಅನೇಕ ಸೇವೆಯನ್ನು ಮಾಡಿದ್ದಾರೆ. ಇವರಿಗೆ ಗೌರವ ಪುರಸ್ಕಾರಗಳು ಬಂದವ. ಬೆಂಗಳೂರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಂಸ್ಥಾತ್ರಯದಲ್ಲಿ ಜರುಗಿದಾಗ ಭಾಗ್ಯನಗರ ಏಕನಾಥಪ್ಪನವರ ತಂಡ ಕೂಟ ಪಾಲ್ಗೊಂಡು ಯಶಸ್ವಿಯಾಗಿ ದೇವಿ ಮಹಾತ್ಮರು ಪ್ರದರ್ಶಿಸಿ ದೇವಿ ಮಹಾತ್ಮ ನಾಟಕ ಪ್ರದರ್ಶನ ಮತ್ತೆ ಲಕ್ಷ್ಮೀಬಾಯಿ ಚಲುವಾದಿ. ಇನ್ನೊಬ್ರು ಮತ್ತೆ ಬೇರೆ ಇನ್ನೊಬ್ರು ಇದಾರ ಲಕ್ಷ್ಮೀಬಾಯಿ ಚಲುವಾದಿ ಇವರು ಯಲಬುರ್ಗಾ ತಾಲೂಕಿನ ಆಡೂರು ಗ್ರಾಮದವರು. ಆಡು ಇವರು ಗೊಂಬೆ ಆಟಕ್ಕೆ ಪ್ರಸಿದ್ಧ. ಗೊಂಬೆ ಆಟ ನೋಡ್ರಿ. ಇವರು ಗೀಗಿ ಪದಗಳ ಹಾಡುಗಾರಿಕೆಯಲ್ಲಿ ಪ್ರಸಿದ್ಧ ಪಡೆದ ಕಲಾವಿದರು. ಇವರು ಇಡೀ ಜಿಲ್ಲೆಯಲ್ಲಿ ಹೆಸರುವಾಸಿ ಟಮಾಟೆ ಹಿಡಿದು ಹಾಡಲು ಪ್ರಾರಂಭಿಸಿದರು. ಸಮಸ್ತ ಜನ ಸಮೂಹ ನಿಶಬ್ದವಾಗಿ ಏಕಚಿತ್ರದಲ್ಲಿ ಕೇಳಬೇಕು. ಗೀತೆಗಳು ಆಗಲಿ, ಭಕ್ತಿ ಗೀತೆಗಳಾಗಲಿ, ಶೃಂಗಾರ ಹಾಡುಗಳಾಗಲಿ, ಇಲ್ಲವೇ ಸವಾಲು ಜವಾಲು ಸ್ಪರ್ಧೆ ಹಾಡುಗಳೇ ಇರಲಿ, ಲಕ್ಷ್ಮೀಬಾಯಿಯನ್ನು ಈ ಭಾಗದಲ್ಲಿ ಎಲ್ಲ ಪ್ರಕಾರದಲ್ಲಿ ಗೊಂಬೆ ಆಟ ಆಡ್ತಾರ. ನೋಡು ಮತ್ತೆ ಜನಪದ ಗೀತೆಗಳನ್ನ ಆಡ್ತಾರ, ಗೀಗಿ ಪದಗಳನ್ನ ಆಡ್ತಾರ. ನೋಡ್ರಿ ಒಬ್ಬ ಕಲಾವಿದರು ನೋಡ್ರಿ ಬರೀ ಒಂದಕ್ಕೆ ಸೀಮಿತ ಆಗಿಲ್ಲ. ನೋಡ್ರಿ ಮಗಳು ಗೊಂಬೆ ಆಟನ ಆಡಿಸ್ತಾರ ಮತ್ತು ಜೊತೆಗೆ ಗೀಗಿ ಪದಗಳನ್ನ ಆಡ್ತಾರ. ನೋಡಿ ಎಂತ ಕಲಾವಿದರು ಇದೆ ನೋಡ್ರಿ, ಒಳ್ಳೆ ಗ್ರೇಟ್ ಸಂಪಾದನೆ. ಮತ್ತೆ ಅರ್ಥ ಮಾಡಿ ಶೇಖರಗೌಡ ಮಾಲಿಪಾಟಿ. ಶೇಖರಗೌಡ ಮಾಲಿಪಾಟಿ. ಇವರು ಯಲಬುರ್ಗಾ ತಾಲೂಕಿನ ಸಂಕನೂರು ಗ್ರಾಮದ ಕಲೀಗೌಡರು. ಏನು ಅವ್ರ ಪ್ರಕಾರ ಏನು ಇವರು ಕರಡಿ ಮಧು. ಕರಡಿ ಮಸರು ನೋಡ್ರಿ. ಇವರು ಬೆಳೆದಿದ್ದು ಇವರಿಗೆ 6 ಮಂದಿ ಸಹೋದರರು ಪ್ರಮುಖ ಉದ್ಯೋಗವನ್ನಾಗಿ ಮಾಡಿದ್ದಾರೆ. ಕರಡಿ ಮಧು ಕಲೆಯಲ್ಲಿ ಬಾಲ್ಯದಿಂದಲೇ ಆಸಕ್ತಿ. ಮೂರ್ತಿಕೊಪ್ಪದಲ್ಲಿ ಬೆಳೆದಿದ್ದರಿಂದ ಸಹಜವಾಗಿ ಕಲಾಸಕ್ತಿಗೆ ಕಾರಣವಾಗಿ ಮೂರ್ತಿಕೊಪ್ಪದಲ್ಲಿ ಮನಗೊಬ್ಬರು ಕಲಾವಿದರನ್ನು ಅಲ್ಲಿ ಕಲಾವಿದರ ಸಂಖ್ಯೆ ಬೆಳೆದಿದೆ. ಬಹಳ ವರ್ಷಗಳಿಂದ ಕರಡಿ ಮಜಲು ಕಲೆ ಬೆಳೆದು ಬಂದಿದೆ. ಇಂದಿಗೂ ಅದೇ ಉತ್ಸಾಹ, ಅದೇ ಪರಂಪರೆಯಲ್ಲಿ ಕಲಾವಿದರು ಸಾಗಿ ಬಂದಿದ್ದಾರೆ. ಇಂದಿನ ಆಧುನಿಕ ಯುಗದ ಮೂರ್ತಿಕೊಪ್ಪ ಅಪರೂಪದ ಗ್ರಾಮ ಬಹು ಉತ್ಸಾಹದಲ್ಲಿ ಕಲೆಯನ್ನು ಬೆಳೆಸಿಕೊಂಡು ಬಂದಿದೆ. ಇವರ ಕಲಿಯುತ್ತಿದ್ದ ಸೇವೆ ಮನಗೊಂಡು ಅನೇಕ ಸಂಘ ಸಂಸ್ಥೆಗಳು ಸನ್ಮಾನಿಸಿದೆ. ಕೊಪ್ಪಳ ಜಾನಪದ ಕಾರ್ಯಕ್ರಮದಲ್ಲೊಂದರಲ್ಲಿ ಜಾನಪದ ಅಧ್ಯಕ್ಷರಾದ ಶ್ರೀ ಕೆರೆಮನೆ ಶಂಭು ಹೆಗಡೆ ಸನ್ಮಾನಿಸಿ ಗೌರವಿಸಿದ್ದಾರೆ. 3 ಪಂಚಾಯತಿಯಿಂದ ಸನ್ಮಾನಿಸಲಾಗಿದೆ. ಮತ್ತೆ ಸರ್ ಸಿದ್ದಪ್ಪ ಗೊಂಡಾಳ್. ಯಾವ ಪ್ರಕಾರ ಅವರು ಇವರು ಯಲಬುರ್ಗಾ ತಾಲೂಕಿನ ಇಟಗಿ ಗ್ರಾಮದ ಕೋಲಾಟ ಕಲಾವಿದರು. ಇವರು ನರಸಪ್ಪ ಮತ್ತು ನಿಂಗಮ್ಮ ದಂಪತಿಗಳ ಚಿರಂಜೀವಿ 5 ಜನ ಸಹೋದರರು. ಇದು 5ನೇ ಜನ ಸಹೋದರಿಯರಿಗೆ ಈತನಿಗೆ ಓದಿದ್ದು SSLC ಮನೆಯಲ್ಲಿ. ತಂದೆ ತಾಯಿಗೆ ಚಿಕ್ಕಪ್ಪ ಕೂಡ ಕೋಲಾಟ ಕಲಾವಿದರಾಗಿದ್ದರು. ಕೋಲಾಟ ಗುಂಪು ಕುಣಿತ ಸಿದ್ದಪ್ಪ ನರಸಪ್ಪ ಗೊಂಡವಾಳ ಕೊಪ್ಪಳ ಜಿಲ್ಲೆಯ ಪ್ರಸಿದ್ಧ ಕೋಲಾಟ ಕಲಾವಿದರು. ಒಬ್ಬರು ಯಲಬುರ್ಗಾ ತಾಲೂಕಿನ ಜನಪ್ರಿಯ ಕೋಲಾಟ ಕಲಾವಿದನೆಂದು ಗುರುತಿಸಿಕೊಂಡಿರುವ ಈ ಕಲಾವಿದ ಜಿಲ್ಲೆಯಲ್ಲಿ ಆ ಭಾಗದ ಜನಪದ ಸೆಳೆದು ಕಲಾವಿದರಾಗಿದ್ದಾರೆ. ದುರ್ಗಪ್ಪ ಜಗ್ಗಲ ಎಲ್ಲವರು ಇವರು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಎಲ್ಲ ಮತ್ತೊಬ್ಬರು ವೀರಭದ್ರಪ್ಪ ಬಳೆಗಾರ್. ರುದ್ರಪ್ಪ ಬಣ. ಅವ್ರ ಯಾವ ಪ್ರಕಾರ ಯಕ್ಷಗಾನ. ಯಕ್ಷಗಾನ ನೋಡಿ ನಮ್ಮ ಕೊಪ್ಪಳ ರಾಯಚೂರು ಭಾಗದಲ್ಲಿ ಅದು ಉತ್ತರ ಕರ್ನಾಟಕದಲ್ಲಿ ಯಕ್ಷಗಾನ. ಹೇಳ್ಬೋದು ಏನು ಮಾಡೋದು ಸ್ವಲ್ಪ ಹೇಳ್ಬೋದು ವಿಶೇಷ. 10-12 ಕಿಲೋಮೀಟರ್ ಹತ್ತಿರದ ಬಸರಹಳ್ಳಿ ಕಲೆ ಸಾಹಿತ್ಯ ಸಂಗೀತಕ್ಕೆ ಒಂದು ಗ್ಯಾಲರಿ ಹೆಸರಿತ್ತು. ರಾಷ್ಟ್ರ ಪ್ರಶಸ್ತಿ ಪಡೆದ ಕವಿ ಸಾಹಿತ್ಯ ಡಾಕ್ಟರ್ ಪಂಚಾಕ್ಷರಿ ಹಿರೇಮಠ್ ಈ ಹಳ್ಳಿಯವರಿಗೆ ಇಲ್ಲಿಯ ದೇಸಾಯಿ ಮನೆತನದ ಮಾಂಡಲಿಕೆ ಸಂಸ್ಥೆಯಲ್ಲಿ ಅರಮನೆಯಲ್ಲಿ 10 ದಿನಗಳು ಜರುಗಿದ ಸಂಗೀತ ಕಚೇರಿ, ಸಂಗೀತ
ಪ್ರಿಯರನ್ನು ಆಕರ್ಷಿಸುತ್ತಿತ್ತು. ಹಬ್ಬ ಹರಿದಿನಗಳಲ್ಲಿ, ಜಾತ್ರೆ ಉತ್ಸವಗಳಲ್ಲಿ ಜರುಗುತ್ತಿದ್ದ ಬಯಲಾಟ ನಾಟಕಗಳು ಸುತ್ತಮುತ್ತ ಹಳ್ಳಿಗಾರ ಮನಸೂರೆಗೊಳ್ಳುತ್ತಿತ್ತು. ಒಟ್ಟಿನಲ್ಲಿ ಅದೊಂದು ಸಾಂಸ್ಕೃತಿಕ ಕೇಂದ್ರವಾಗಿತ್ತು. ವೆರಿ ಗುಡ್. ರಿಸರ್ಚ್ ಅಂದ್ರೆ, ಸಂಶೋಧನೆ ಅಂದ್ರೆ, ಸಂಗ್ರಹ ಅಂದ್ರೆ ಹಿಂಗಿರ್ಬೇಕು. ಇದು ಬಂದ ಹೆಸರು ತಡಿ, ಹೆಸರು ಟ್ರ್ಯಾಕ್ ಮಾಡ್ಬೇಕು. ಹಾಂ, ಯಾವ ವಿಷಯ ತಗೊಂಡಿದ್ದಪ್ಪ? ಸ್ವಸಹಾಯ ಸಂಘಗಳ ಸ್ವಸಹಾಯ ಸಂಘಗಳ ಏನೇನು ಮಾಡಿದೆ, ಏನು ಬಂದಿದೆ, ಪೀಠಿಕೆ ಏನೇನು ಬಂದಿದೆಯಾ? ಸ್ವಸಹಾಯ ಸಂಘಗಳು ಅಧಿಕಾರಿ ದೇಶದಿಂದ ಹೆಚ್ಚಾಗುತ್ತದೆ. ಹಾಂ, ಗ್ರಾಮೀಣ ಮತ್ತು ಹಳ್ಳಿಯ ಪ್ರದೇಶಗಳಲ್ಲಿ ವಿಶೇಷವಾಗಿ ಬಹುಮಾನಗಳಿದೆ. ಇವುಗಳು ಮೂಲಭೂತವಾಗಿ ಸಂಘದ ಸದಸ್ಯರು ಸಹಾಯಧನವನ್ನು ಸಂಗ್ರಹಿಸಿ ಮತ್ತು ಒಂದು ಭೇಟಿಯಿಂದ ನಿಯಂತ್ರಣ ಹೊಂದಿದ ವಿಧಾನವನ್ನು ಜನರಿಗೆ ಅದರ ಬಳಕೆಯನ್ನು ನಿರ್ವಹಿಸುವ ಕಾರ್ಯವನ್ನು ನಡೆಸುತ್ತದೆ. ಸ್ವಸಹಾಯ ಸಂಘಗಳು ಸಮುದಾಯ ಆರ್ಥಿಕ ಅಭಿವೃದ್ಧಿ ಮಾಡಲು ಸಂಘಗಳಾಗಿವೆ. ಸ್ವಸಹಾಯ ಸಂಘಗಳು ಮುಖ್ಯವಾಗಿ ಸ್ಥಳೀಯ ಮಹಿಳೆಯರಿಗೆ ಹಣಕಾಸು ಸ್ವಾತಂತ್ರ್ಯವನ್ನು ಒದಗಿಸಿತು. ಇದು ಬರುವ ಬುದ್ಧಿವಂತಿಕೆ ಮೂಲಕ ಜೀವನ ಉದ್ಯೋಗ ಅವಕಾಶಗಳನ್ನು ಉಂಟು ಮಾಡುತ್ತದೆ. ಹಣಕಾಸು ವ್ಯವಸ್ಥೆ ಸಾಲಗಳು ಉದ್ಯಮಿಗಳ ಅವಕಾಶವನ್ನು ಸೃಷ್ಟಿಸುವುದರ ಮೂಲಕ ಇದು ಗ್ರಾಮೀಣ ಆರ್ಥಿಕತೆಯನ್ನು ಉತ್ತೇಜಿಸುತ್ತದೆ. ಇವುಗಳ ಆರ್ಥಿಕ, ಸಾಮಾಜಿಕ ಹಾಗೂ ಮಾನವೀಯ ಸಬಲೀಕರಣಕ್ಕೆ ಅನುಕೂಲಗೊಳ್ಳುತ್ತವೆ ಮತ್ತು ಸಮುದಾಯದಲ್ಲಿ ಪ್ರಗತಿ ಮತ್ತು ಸಾಮಾಜಿಕವನ್ನು ಸಾಧಿಸಲು ಸಹಾಯವಾಗುತ್ತದೆ. ಎಷ್ಟಿದೆ ಏನಾದ್ರು ಬಂದಿದ್ದಾನೆ ಸಂಘಗಳು ಇಷ್ಟ ಇದಾವ? ವ್ಯಾಪ್ತಿ ಏನಾದ್ರು ತಗೊಂಡಿದ್ದ ಕೊಪ್ಪಳ ಜಿಲ್ಲೆಯಲ್ಲಿ ಇಷ್ಟ ಇದಾವ? ಏನು ಬರ್ತಲ್ಲ ಕಂಡುಕೊಂಡದ್ದು ಯಾರು? ಇನ್ನು ಬೇಕಾದಷ್ಟಿದ್ದಾವೆ ಸಂಘಗಳು. ಆ ಸಂಘಗಳಿಂದನೇ ಇವತ್ತು ಎಷ್ಟೋ ಕುಟುಂಬಗಳನ್ನು ನಡೀತಾ ಇದ್ದಾವೆ. ಎಲ್ಲ ಇದ್ದಾವೆ. ಹಾಂ, ಸಂಘಗಳದ್ದು ಫೋಟೋ ಗಿಟ್ ಹಾಕಿದ್ದೆ, ಅಲ್ಲೆಲ್ಲ ಕೂತು ಸಭೆ ಮಾಡೋದವರೆಲ್ಲ ಗಂಡ್ಮಕ್ಳು, ವಿಶೇಷವಾಗಿ ಗಂಡ್ಮಕ್ಳು ಕೂತು ಸಭೆ ಸಂಘದಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರಲ್ಲ, ಆ ಥರದ ಫೋಟೋಗಳು ಹಾಕಿದೆ. ಮತ್ತೆ ತಡೀಶ್, ನಿನ್ನ ಹೆಸರು ಸಂಜಯ್. ಹಾಂ, ಯಾವ ವಿಷಯ ತಗೊಂಡಿದ್ದೆ? ಪರಿಸರದ ಹಾನಿ. ಹಾಂ ಹಾಂ, ಒಳ್ಳೆ ವಿಷಯ. ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾದದ್ದು ಹಾನಿಯ ಕುರಿತು. ವಾಯುಮಾಲಿನ್ಯ, ಜಲಮಾಲಿನ್ಯ, ಮತ್ತೆ ಶಬ್ದ ಮಾಲಿನ್ಯ, ಜಲಮಾಲಿನ್ಯ. ಹೆಸರೇನು? ಗಟ್ಟಿ ಹೆಣ್ಮಕ್ಳು ಗಟ್ಟಿಯಾಗಿ ಮಾತಾಡ್ಬೇಕು, ಧ್ವನಿ ಗಟ್ಟಿಯಾಗಿರ್ಬೇಕು. ರೇಖಾ, ಯಾವ ವಿಷಯದ ಮೇಲೆ ಬಂದಿದ್ಯಾ ನೀನು ಅಸೈನ್ಮೆಂಟು? ಪರಿಸರದ ಬಗ್ಗೆ, ಹಾನಿ, ಪರಿಸರ, ಸಂರಕ್ಷಣೆ. ಏನು? ಪಕ್ಷಿಗಳು ಪ್ರಶಾಂತವಾದ ನದಿಗಳು, ಜಲಮಾರ್ಗಗಳಿಗಾಗಿ ಆಕರ್ಷಣೀಯ ಕೇಂದ್ರಗಳಾಗಿವೆ. ಆದರೆ ಇನ್ನು ಮನುಷ್ಯನು ತನ್ನ ಆಸೆ ಮತ್ತು ಪ್ರಗತಿಗಾಗಿ ಪರಿಸರದ ಕೆಲಸಗಳಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಾರಂಭಿಸಿದ್ದಾರೆ. ಇದರ ಪರಿಣಾಮವಾಗಿ ಪರಿಸರ ಕಲುಷಿತಗೊಳ್ಳುತ್ತಿದೆ. ಪರಿಸರವು ನಮ್ಮ ಅನುಕೂಲದ ಮತ್ತಷ್ಟು ಅಮೂಲ್ಯ ವಸ್ತುಗಳನ್ನು ನಮಗೆ ಉಡುಗೊರೆಯಾಗಿ ನೀಡಿದೆ. ಆದರೆ ನಾವು ಪರಿಸರವನ್ನು ಅನುಕೂಲ ಬಹಳಷ್ಟು ಅಮೂಲ್ಯ ಮಾಲಿನ್ಯದ ವಿಧಾನಗಳು ಯಾವ್ಯಾವ ಬರ್ತಿದ್ದಾವೆ? ಜಲಮಾಲಿನ್ಯ, ಅಷ್ಟೇ ಟಾಪಿಕ್ಗಳು. ಜಲಮಾಲಿನ್ಯ, ಮತ್ತೆ ವಾಯು ಮಾಲಿನ್ಯ, ಭೂಮಿ ಮಾಲಿನ್ಯ,
ತಡೆಗಟ್ಟು ಕ್ರಮಗಳ ಬಗ್ಗೆ ಏನಾರು ಹೇಳಿದೆ? ಮಹೇಶ್ ಮಹೇಶ್ ನೀವು ಟಾಪಿಕ್ ಹೇಳೋದು ತಗೊಂಡಿದ್ದೆ. ಸ್ವಸಹಾಯ ಸಂಘಗಳ ಸ್ವಸಹಾಯ ಸಂಘ ರೈಟ್. ಈ ಸ್ವಸಹಾಯ ಸಂಘ ಏನು ಹೇಳಿದೆ? ಸ್ವಸಹಾಯ ಸಂಘಗಳ ಉದ್ದೇಶಗಳು ಆರ್ಥಿಕ ಸ್ವಾವಲಂಬನೆ, ಸಾಮಾಜಿಕ ಪ್ರೇರಣೆ, ಕಮ್ಯುನಿಟಿ ಡೆವಲಪ್ಮೆಂಟ್, ವಿತರಣಾ ಮತ್ತು ಸಾಲದ ಸಹಾಯ, ಹೂಡಿಕೆ ಮತ್ತು ಉಳಿತಾಯ, ಮಹಿಳಾ ಸಬಲೀಕರಣ. ಸ್ವಸಹಾಯ ಸಂಘಗಳ ಪ್ರಯೋಜನಗಳು: ಆರ್ಥಿಕ ಸಹಾಯ ಮತ್ತು ಸಾಲ ವ್ಯವಸ್ಥೆ, ಮಹಿಳಾ ಸಬಲೀಕರಣ, ದ್ವಂದ್ವ ಮತ್ತು ವಯಸ್ಸಿನ ನಿವಾರಣೆ, ಹೆಚ್ಚು ಭಾಗವಹಿಕೆ ಮತ್ತು ಸಹಕಾರ, ಆಧಾರ ಮತ್ತು ಖಾತೆ ತಯಾರಿಕೆ, ಸಮುದಾಯದ ಅಭಿವೃದ್ಧಿಗೆ ಪ್ರೇರಣೆಯಾಗುವುದು, ಆರ್ಥಿಕ ಶಿಕ್ಷಣ ಮತ್ತು ಜವಾಬ್ದಾರಿ, ಪರಿಸರ ಮತ್ತು ಕೃಷಿ ಅಭಿವೃದ್ಧಿ, ಮಹಿಳಾ ಮತ್ತು ಪುರುಷರ ನಡುವಿನ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸಮಾನ ಅವಕಾಶಗಳು. ಸ್ವಸಹಾಯ ಸಂಘಗಳು ಸ್ವ ಇಚ್ಛೆಯಿಂದ ನಿಯಮಿತವಾಗಿ ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಿ ಪರಸ್ಪರ ನೆರವಿನ ಮೂಲಕ ತಮ್ಮ ತುರ್ತು ಅಗತ್ಯಗಳನ್ನು ಪೂರೈಸಿಕೊಳ್ಳುವ ಸಾಮಾನ್ಯ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯಿಂದ ಒಂದು ಸೂಕ್ಷ್ಮ ಉದ್ಯಮವನ್ನು ಒಳಗೊಂಡ ಸಮೂಹ ಸ್ವಸಹಾಯ ಸಂಘ. ಅದರಲ್ಲಿ ಧರ್ಮಸ್ಥಳ ಸಂಘ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಗ್ರಾಮೀಣ ಅಭಿವೃದ್ಧಿ ಯೋಜನೆಯ ಯಾವ ಸಂಘಗಳು ಧರ್ಮಸ್ಥಳ ಸಂಘ, ಮತ್ತೆ ಸ್ವಸಹಾಯ ಸಂಘ, ಅಂಬೇಡ್ಕರ್ ಸ್ವಸಹಾಯ ಸಂಘ, ಗ್ರಾಮೀಣ ಆರೋಗ್ಯ ಸ್ವಸಹಾಯ ಸಂಘ, ಜೈವಿಕ ಕೃಷಿ ಮತ್ತು ಪರಿಸರ ಸಂರಕ್ಷಣಾ ಸ್ವಸಹಾಯ ಸಂಘ, ಜೈವಿಕ ಕೃಷಿಯ ಉತ್ತೇಜನ, ಪರಿಸರ ಸಂರಕ್ಷಣೆ. ಫೋಟೋ ಹಚ್ಚಿದೆ, ಅವೆಲ್ಲ ಸಂಘದ ಫೋಟೋ ಹಚ್ಚಿದೆ, ಎಲ್ಲಿ ಭಾಗವಹಿಸಿಕೆ ಕೆಲವು ಮಹಿಳಾ ಸಂಘಗಳು ಫೋಟೋ ಹಾಕಿದ್ದಾರೆ. ಪರಿಸರದ ಮಾಲಿನ್ಯ ವಿಧಗಳು ಬಂದು ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ. ಈಗ ವಾಯು ಮಾಲಿನ್ಯ ಬಂದು ಅತಿಯಾದ ವಾಹನ ಬಳಕೆಯಿಂದಾಗಿ ಇಂದು ಕಲ್ಮಶ ಗಾಳಿಯಿಂದ ನಾವು ತೊಂದರೆ ಆಗ್ತದ? ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಿದ್ವಿ. ಮತ್ತು ಇನ್ನು ಜಲಮಾಲಿನ್ಯ ಬಂದ್ಬಿಟ್ಟು ಜಲಮಾಲಿನ್ಯ ಕುಡಿಯೋಕ್ಕೆ ನೀರು ಬಂದು ಅತಿಯಾದ ನೀರಿನಿಂದ ಪ್ರಭಾವ ಇಂದು ಬೆಂಗಳೂರು ಸಿಟಿಯಲ್ಲಿ ಭಾಳ ಕಠಿಣ ನೀರಿನ ಸಮಸ್ಯೆ ಇದೆ. ನೀರಿಂದ ಕೂಡ ಸಾಂಕ್ರಾಮಿಕ ರೋಗ ಬರುತ್ತೆ ಅಂತಂದು ಹೇಳ್ಬೋದು. ವಾಯುಮಾಲಿನ್ಯ, ಜಲಮಾಲಿನ್ಯ ಮತ್ತು ಶಬ್ದ ಮಾಲಿನ್ಯ ಇಂದು ವಿಪರೀತ ವಾಹನ ಬಳಕೆಯಿಂದಾಗಿ ಇಂದು ವಾಹನಗಳಿಂದ ಬಿಡುಗಡೆಯಾಗುವ ಹೊಗೆಯು ಇಂದು ಚಿಕ್ಕ ವಯಸ್ಸಿನ ಹುಡುಗರಿಗೆಲ್ಲ ಸಾಂಕ್ರಾಮಿಕ ರೋಗ ಹರಡುತ್ತಾ ಇದೆ. ಕ್ಯಾನ್ಸರ್, ಅಸ್ತಮಾ ಇನ್ನಿತರ ರೋಗಗಳಿಗೆ ತುತ್ತಾಗ್ತಾ ಇದ್ದೇವೆ. ಇವುಗಳನ್ನು ತಡೆಗಟ್ಟುವ ಕ್ರಮಗಳು: ಕಾರ್ಖಾನೆಯಿಂದ ಬಿಡುವ ಕಲುಷಿತವಾದ ನೀರನ್ನು ಅದನ್ನು ಶುದ್ಧೀಕರಣ ಮಾಡಿ ಶುದ್ಧವಾದ ನೀರಿಗೆ ಬಿಡಬೇಕು. ವಾಯುಮಾಲಿನ್ಯ ಬಂದು CNG ಮತ್ತು GNG ಎಂಬ ವಾಹನಗಳ ಬಳಕೆ ಮಾಡಬೇಕು. ವಾಯುಮಾಲಿನ್ಯ. ಶಬ್ದ ಮಾಲಿನ್ಯ ಬಂದು ಅತಿಯಾದ ವಾಹನ ಬಳಕೆ ಕಡಿಮೆ ಮಾಡಬೇಕಾಗಿ. ಯಾವ ವಿಷಯ ಮೇಲೆ ಪೋಸ್ಟ್ ಮಾಡಿದ್ದೀರಿ? ಜನಪದ ಕ್ರೀಡೆಗಳು. ಕ್ರೀಡೆಗಳು ಜನಪದ ಕ್ರೀಡೆಗಳಂದರೆ ಯಾವ್ಯಾವ ಕ್ರೀಡೆಗಳು? ಲಗೋರಿ, ಚಿಣಿದಾಂಡು, ಕುರಿ ಮತ್ತು ಕ್ರೀಡಾಟ ಇನ್ನೂ ಮುಂತಾದ ಆಟಗಳನ್ನು ನಾವು ಮಾಡ್ತೀವಿ. ಯಾವುದೋ ಒಂದು ಕ್ರೀಡೆ ಏನೇನು ಮಾಡಿದೆ? ಯಾವ್ದು ಯಾವುದು ಅಚ್ಚಕ್ಕ? ಇದು ಪ್ರಾಚೀನ ಕಾಲದಿಂದ ಬಹುತೇಕವಾಗಿ ಆಡೋದಂದ್ರೆ ಹಳ್ಳಿ ಕಡೆ ಭಾಳ ಹುಡುಗಿಯರು ಚಿಕ್ಕಮಕ್ಕಳಿಂದ ಭಾಳ ಹೆಣ್ಮಕ್ಳು ಜಾಸ್ತಿ ಆಡ್ತಾರೆ. ಹೆಣ್ಮಕ್ಳು ಆಡಲ್ಲ. ಆಡುವ ವಿಧಾನ: ಆಟಗಾರರು ಮೊದಲು 5 ಕಲ್ಲುಗಳನ್ನು ನೆಲದಲ್ಲಿ ಉರುಳಿಸಬೇಕು. ನಂತರ ಅದರಿಂದ ಒಂದು ಕಲ್ಲನ್ನು ಹಾಕಿಸಿ ಮೇಲಕ್ಕೆ ಎಸೆದು ಮೇಲಿನ ಕಲ್ಲುಗಳನ್ನು ಒಂದೊಂದಾಗಿ ನಂತರ ಒಂದು ಕಲ್ಲನ್ನು ಹಿಡಿದು ಎರಡನೇ ಹಾಗೂ 4 ಕಲ್ಲುಗಳನ್ನು ತೆಗೆದು ಮೇಲಕ್ಕೆ ಎಸೆದು ಕಲ್ಲುಗಳನ್ನು ಹಿಡಿಯಬೇಕು.
ಹೀಗೆ ಒಬ್ಬರ ನಂತರ ಒಬ್ಬರ ಆಟವನ್ನು ಮುಂದುವರಿಸುತ್ತಾರೆ. ಆಟದ ಮಧ್ಯದಲ್ಲಿ ಮೇಲೆಬ್ಬಿಸಿದರು ಕಲ್ಲು ಹೆಸರು ರಕ್ಷಿತಾ. ಯಾವ ವಿಷಯದ ಮೇಲೆ ಬಂದಿದ್ದೀರಿ? ನನಗೆ ಬಂದಿರೋ ಟಾಪಿಕ್ ಕೃಷ್ಣಗೌಡ ರಾಜೇಶ್ಗೆ ಹಾಂ, ಕೃಷ್ಣೇಗೌಡ ರಾಜೇ. ಹಾಂ ಭ್ರಷ್ಟಾಚಾರದ ಕುರಿತು ಪ್ರಬಂಧ ರಚಿಸಿ ಹಾಂ ಶ್ರೀಯುತ ಕೆ.ಪಿ. ಪೂರ್ಣಚಂದ್ರ ದೇವೇಶ್ವರ ಬರೆದಿರುವ ಕೃಷ್ಣೇಗೌಡ ಆಣೆ ಎಂಬ ನಿಂಗಳಜಿಯವರ ಅತ್ಯಂತ ಮಹತ್ವದ ರಚನೆಗೆ ಏನು ಹೇಳೋದು? ಆನೆಯ ಲೆಕ್ಕದಲ್ಲಿ ಊರಿನಲ್ಲಿ ನಡೆಯುವ ಎಲ್ಲ ಗುಣಮಟ್ಟದ ಘಟನೆಗಳಿಗೆ ವಿಚಿತ್ರವಾದ ಸಂಬಂಧಗಳು ಬೆಳೆದು ಉಸುಡಾಗಿ ಮನುಷ್ಯ ಮತ್ತು ಪರಿಸರದ ನಡುವೆ ವಿಶೇಷತೆಗೆ ಕಾರಣವಾಗುವ ಸಾಮಾಜಿಕ ಸನ್ನಿವೇಶದ ಮುಖವನ್ನು ಕೃಷ್ಣೇಗೌಡನ ಆನೆಯ ಕಥೆಯು ಚಿತ್ರಿಸುತ್ತದೆ. ಬದುಕಿನ ಗಂಭೀರ ಕಾರಣಗಳನ್ನು ಮತ್ತು ಕಾಣದ ಕ್ಷುದ್ರ ರಹಸ್ಯಗಳನ್ನು ಪತ್ತೇದಾರಿ ರೀತಿಯಲ್ಲಿ ಕಾಣಿಸುವ ಒಂದು ನೆಲೆ ಈ ಕಥೆಯಲ್ಲಿದೆ. ಕೃಷ್ಣೇಗೌಡ ಆನೆಯಲ್ಲಿ ಬರುವ ಪಾತ್ರಗಳು: ಆನೆಯ ಮಾವುತ ವೇಲಾಯುಧ, ಬಾರೇಶ್ವರ ಅಧಿಕಾರಿ ನಾಗರಾಜ, ಕರೆಂಟ್ ಡಿಪಾರ್ಟ್ಮೆಂಟ್ ದುರ್ಗಪ್ಪ ಸ್ವಾಮಿ, ಜಬ್ಬಾರ್ ಮತ್ತು ಹಣ್ಣಿನ ಅಂಗಡಿಯವರು. ಕೃಷ್ಣೇಗೌಡರ ಆನೆಯ ಭ್ರಷ್ಟಾಚಾರಗಳು. ಆ ಆನೆ ಇವ್ರು ಹೇಳ್ತಾರೆ, ಆದ್ರೆ ಯಾರು ಕಂಡಿರಲ್ಲ. ಕ್ಲಾಸ್ ಬೇರೆ ಇರ್ತಾವ. ಐಶ್ವರ್ಯ, ಯಾವ ವಿಷಯದ ಮೇಲೆ? ಐತಿಹಾಸಿಕ ಸ್ಥಳಗಳ ಬಗ್ಗೆ ವಿವರ. ಐತಿಹಾಸಿಕ ಸ್ಥಳಗಳು. ಹಾಂ, ಪರ್ಟಿಕ್ಯುಲರ್ ಯಾವ್ದಾದ್ರು ತಗೊಂಡಿದ್ದೆ ಅಥವಾ ಎಲ್ಲ ಬರೆದಿದೆ? ಹಾಂ, ಯಾವ್ದಾವುದು? ಮೈಸೂರು ಅರಮನೆ, ಬೀದರ್ ಕೋಟೆ, ಗೊಮ್ಮಟೇಶ್ವರ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ರಂಗನಾಥ ಸ್ವಾಮಿ ದೇವಾಲಯ. ಇಷ್ಟು ಮಾಹಿತಿ. ಹಾಂ, ಮೈಸೂರು ಇದು ಇಂದಿನ ಮೈಸೂರು ಸಂಸ್ಥಾನ ಒಡೆಯ ವಂಶ ಅರಸರ ನಿವಾಸ ಹಾಗೂ ದರ್ಬಾರ್ ಶಾಹಿಗಳಿಂದ ಈ ಅರಮನೆ ನಿರ್ಮಾಣಕ್ಕೆ ಪ್ರಾರಂಭಿಸಿದ ವರ್ಷ 1897 ರಲ್ಲಿ ನಿರ್ಮಾಣ 1912ರಲ್ಲಿ ಮುಗಿಯಿತು. ಮೈಸೂರು ಪ್ರವಾಸಿ ಆಕರ್ಷಗಳಲ್ಲಿ ಮುಖ್ಯವಾದ ಸ್ಥಳವಾಗಿದೆ. ಮತ್ತೆ ಅದೇ ಮತ್ತೆ ಬೇರೆ ಯಾವ್ದು? ಬೇರೆ ಯಾವ್ದು? ಮೈಸೂರು ಸಂಸ್ಥಾನ ಅದು ಕೂಡ ಅಲ್ಲ, ಆಯ್ತು. ಮೈಸೂರು ಅರಮನೆ. ಬೀದರ್ ಕೋಟೆ. ಬೀದರ್ ಕೋಟೆ ಹೇಳಿ. ಬೀದರ್ ಕೋಟೆ ಕರ್ನಾಟಕದ ದಕ್ಷಿಣ ಹಸ್ತಭೂಮಿಯ ಬೀದರ್ ನಗರದಲ್ಲಿ ನಿರ್ಮಾಣದ ಬಗ್ಗೆ ಏನಾದ್ರು ಹೇಳಿದ್ಯಾ? ಯಾವ ಕಾಲಕ್ಕೆ ಆಯ್ತು ಏನಂತ? 1927ರಲ್ಲಿ ಅದು ಕಾಲ ಮತ್ತೆ ಬೇರೆ ಇನ್ನು ಬೇರೆ ಯಾವುದು? ಎಲ್ಲಿದೆ ಅದು? ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆ ಶ್ರವಣಬೆಳಗೊಳದಲ್ಲಿದೆ. ಹಾಂ, ಅದರ ನಿರ್ಮಾಣ ಯಾವಾಗಾಯಿತು? 557 ರಾವಣರಾಯನ ಕಾಲದಲ್ಲಿ ನಿರ್ಮಾಣ ಆಯಿತು ಅಂತ ಹೇಳಲಾಗುತ್ತದೆ. ಇದು 17.88 ಮೀಟರ್ ಅಡಿ ಎತ್ತರ. ಹಾಂ, ಎತ್ತರದ. ಸಾಮಾನ್ಯ